ನಾಳೆ ಮಂಡ್ಯ ನಗರದಲ್ಲಿ ಆರ್ಗನೈಸ್ ಮಾಡಿರೋ UPSC ವರ್ಕ್ಶಾಪ್ ಬರ್ತಾ ಇದ್ದಾರಲ್ಲ, ವಿನಯ್ ಕುಮಾರ್ GB ಇವ್ರು ಯಾರು ಗೊತ್ತಾ? ವಿನಯ್ ಕುಮಾರ್ GB ದಾವಣಗೆರೆ ಒಂದು ಹಳ್ಳಿಲಿ ಹುಟ್ಟಿ ಬೆಳೆದು ಕಷ್ಟಪಟ್ಟು ಓದಿ ನವೋದಯ ಎಕ್ಸಾಮ್ ಬರೆದು PUC ಕಂಪ್ಲೀಟ್ ಮಾಡಿ ಅದಾದಮೇಲೆ ಜೆನೆಟಿಕ್ಸ್ ಅನ್ನೋ ವಿಷಯದ ಮೇಲೆ ಪದವಿ ಕಂಪ್ಲೀಟ್ ಮಾಡಿಕೊಂಡು ಮೈಸೂರಲ್ಲಿ PDO ಕೆಲಸ ಮಾಡ್ತಾಯಿದ್ರು. ಮೈಸೂರಲ್ಲಿ PDO ಕೆಲಸ ಮಾಡ್ತಾ ಇರಬೇಕಾದ್ರೆ IAS ಆಫೀಸರ್ ಆಗಬೇಕು ಅಂತ PDO ಕೆಲಸಕ್ಕೆ ರಾಜೀನಾಮೆ ಕೊಟ್ಟು IAS ಟ್ರೈನಿಂಗ್ ಹೋದರು. UPSC ಎಕ್ಸಾಮ್ನ 4 ಸಲ ಬರೆದ್ರು, 4 ಸಲನೂ ಡಮಾರಾದರು. 3ನೇ ಸಲ ಎಕ್ಸಾಮ್ ಬರೆದಾಗ ಅವರು ಇಂಟರ್ವ್ಯೂ ಲೆವೆಲ್ ಗಂಟ ಹೋಗಿ ವಾಪಸ್ ಬಂದರು. ಸ್ವಲ್ಪದರಲ್ಲೇ ಅವ್ರದ್ದು ರ್ಯಾಂಕ್ ಮಿಸ್ ಆಯಿತು. ಅದಾದಮೇಲೆ KPSC ಎಕ್ಸಾಮ್ ಬರೆದ್ರು, KPSC ಎಕ್ಸಾಮ್ ಪಾಸ್ ಆಯಿತು. ಅದಾದಮೇಲೆ ಗೌರ್ಮೆಂಟು ಆಫರ್ ಲೆಟ್ರ್ ಕಳಿಸ್ತು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಹುದ್ದೆಗೆ. ಆಫರ್ ಲೆಟ್ರ್ ಕೈಗೆ ಬಂದ ಮೇಲೆ ಗೌರ್ಮೆಂಟ್ ಕೆಲಸ ಬೇಡ ಅಂತ ರಿಜೆಕ್ಟ್ ಮಾಡಿ ಆಂಟ್ರಪ್ರಿನರ್ ಆಗಬೇಕು ಅಂತ ತೀರ್ಮಾನ ತೊಗೊಂಡ್ರು. ನೆಕ್ಸ್ಟು UPSC 4 ಅಟೆಂಪ್ಟು ಏನಕ್ಕೆ ಫೇಲ್ ಆಯಿತು ಅಂದ್ಬಿಟ್ಟು ಇಂಟರ್ನೆಟ್ಟಲ್ಲಿ ಬ್ಲಾಗ್ ಬರೆಯೋಕ್ಕೆ ಶುರು ಮಾಡಿದ್ರು. ಜೊತೆಲೇ UPSC